ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈಗ ನಾವು ಇವಾಗ ನಾವು ಜರ್ಮನ್ ಶೆಫರ್ಡ್ ಡಾಗ್ ಇರ್ಬೋದು, ಅಥವಾ ಯಾವುದೋ ಒಂದು ಗುಡ್ ಕ್ವಾಲಿಟಿ ಡಾಗ್ ಇರ್ಬೋದು, ಅಥವಾ ಮತ್ಯಾವುದೋ ಒಂದು ಇನ್ನೊಂದಿರ್ಬೋದು. ಈ ಡಾಗ್ಗಳಲ್ಲಿ ನಾವು ಪ್ರಮುಖವಾಗಿ ಯಾವ ರೀತಿ ಒಂದು ಒಂದು ಪೇಪರ್ KCI ಪೇಪರ್ ಅಂದರೆ ಏನು, ಅದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ಕೊಡೋಕ್ಕೆ ಇವತ್ತು ಇಷ್ಟಪಡ್ತೀನಿ ಸ್ನೇಹಿತರೆ. KCI ಪೇಪರ್ ಅಂದರೆ ಕೆನಲ್ ಕ್ಲಬ್ಬಿಂದ ಬರುತ್ತೆ ಸ್ನೇಹಿತರೆ. ಇದು ಅಂದರೆ ಆಲ್ ಇಂಡಿಯಾ ಕೆನಲ್ ಕ್ಲಬ್ಬಲ್ಲಿ ಅದು ಒಳ್ಳೊಳ್ಳೆ ಗುಡ್ ನಾಯಿಗಳಿಗೆ ಮಾತ್ರ ಕೊಡೋದು. ಅಂದರೆ ಡಾಗ್ಗಳಿಗೆ, ಒಳ್ಳೆ ಗುಡ್ ಕ್ವಾಲಿಟಿ ಡಾಗ್ಗಳಿಗೆ ಮಾತ್ರ ಅದು ಬರೋದು. ಎಲ್ಲ ಡಾಗ್ಗಳಿಗೆ ಅದು ಕೊಡೋಲ್ಲ. ಅಂದರೆ ಜೀನ್ಸ್ ಬರುತ್ತೆ ಅದರಲ್ಲಿ. ಯಾವ ಜೀನ್ಸ್ ಅಂದ್ರೆ ಬಂದರೆ ಅದು ಇಂಡಿಯನ್ ಕೆನಲ್ ಕ್ಲಬ್ಬಲ್ಲಿ ರಿಜಿಸ್ಟರ್ ಆಗಿರುತ್ತೆ ಪ್ರತಿಯೊಂದು ಡಾಗ್ಗಳು. ಅಂದರೆ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಲೈನ್ ಇರ್ಬೋದು, ಬ್ಲಡ್ ಲೈನ್ ಇರ್ಬೋದು, ಇವೆಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಲ್ಲಿ. ಪ್ರತಿಯೊಂದು ಡಾಗ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಜರ್ಮನ್ ಶೆಫರ್ಡ್ ಮಾತ್ರ ಅಲ್ಲ. ರಿಜಿಸ್ಟರ್ ಆಗಿ ಒಂದು ಕೆನಲ್ ಇದೆ ಅಂತ ಬಂದಾಗ, ಒಂದು ಕೆನಲಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಗಿರುತ್ತೆ. ರಿಜಿಸ್ಟ್ರೇಷನ್ ಆದಾಗ ನಾವೊಂದು ಫೀಮೇಲ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಅದೆಲ್ಲ ಹುಟ್ಟಿದಾಗ ಅದಕ್ಕೆ ಪೇಪರ್ ಇತ್ತು ಅಂದರೆ, ಅದರ KCI ಪೇಪರ್ ಇತ್ತಂದರೆ ಆ ರಿಜಿಸ್ಟ್ರೇಷನ್ ಮುಖಾಂತರ ಮರಿಗಳಿಗೂ ಪೇಪರ್ ಬರುತ್ತೆ. ಆಮೇಲೆ ಅದಕ್ಕೆ ಕ್ರಾಸಿಂಗ್ ಆಗಿರೋದು ಯಾವುದು ಅಂತ, ಸ್ಟಡ್ ಸರ್ವಿಸ್ ಮಾಡಿರ್ತಾರಲ್ವ, ಅದು ಯಾವುದು ಚಾಂಪಿಯನ್ ಅಂದರೆ ಈ ಶೋಗಳಲ್ಲೆಲ್ಲ ಶೋ ಮಾಡಿರುತ್ತಲ್ಲ ಗುಡ್ ಕ್ವಾಲಿಟಿ, ಅದರಿಂದ ಒಂದು ಸ್ಟಡ್ ಆಯಿತು ಅಂದರೆ ಮೇಟಿಂಗ್ ಆಯಿತು ಅಂದರೆ, ಅದರಲ್ಲಿ ಇದಕ್ಕೂ ಈ ಫೀಮೇಲಿಗೂ ಈ ಥರ ಲಿಂಕ್ ಇದೆ. ಇದ್ರ ಜನ್ರೇಷನ್ ಅಂದರೆ ಈ ಫ್ಯಾಮಿಲಿಗಳಲ್ಲಿ, ನಾವು ಮನುಷ್ಯರೆಲ್ಲ ಫ್ಯಾಮಿಲಿಗಳಲ್ಲಿ ಯಾವ ರೀತಿ ಒಂದು ಫ್ಯಾಮಿಲಿ ಅಂತ ಇರುತ್ತಲ್ಲೋ ಆ ಥರ ಬರುತ್ತೆ. ಅದು ಲಿಂಕ್ ವೈಸ್ ಇರುತ್ತೆ. ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ತಮ್ಮ ಮೇಲಲ್ಲಿ ಇದೆ ಕೂಡ ಅದು KCI ಪೇಪರು ಯಾವ ರೀತಿ ಇರುತ್ತೆ ಅಂಥೇಳಿ. KCI ಪೇಪರು ಬೇರೆ ಕಂಟ್ರಿಯಿಂದ ಟ್ರಾನ್ಸ್ಫರ್ ಆಗಿರೋ ಡಾಗ್ಗಳಿರ್ಬೋದು, ಅದರದ್ದು ಬೇರೆ ರೀತಿ ಬರುತ್ತೆ. ಆಮೇಲೆ ಇಲ್ಲೇ ನಮ್ಮ ಇಂಡಿಯಾದಲ್ಲಿರೋವು ಬೇರೆ ರೀತಿ ಬರುತ್ತವೆ. ಬಟ್ ಪೇಪರ್ ಅಂತ ಬಂದಾಗ ಇಂಡಿಯನ್ ಕೆನಲ್ ಕ್ಲಬ್ಬಿಂದ ಬರೋ ಸ್ನೇಹಿತರೆ. ಆ ಕೆನಲ್ ಕ್ಲಬ್ಬಿಂದ ಎಲ್ಲ ಪೇಪರು ಅದು ಒಳ್ಳೆ ಗುಡ್ ಕ್ವಾಲಿಟಿ ಅಂತ, ಒಳ್ಳೆ ಶೋ ಕ್ವಾಲಿಟಿ, ಒಳ್ಳೆ ರೀತಿ ಕ್ವಾಲಿಟಿ ಡಾಗ್ಗಳಿಗೆ ಮಾತ್ರ ಅದು ಬರೋದು. ಎಲ್ಲ ಡಾಗ್ಗಳಿಗೂ ಅದನ್ನು ಕೊಡೋಲ್ಲ, ಅಂತ ತೊಗೊಳಕ್ಕೂ ಇರೋಲ್ಲ. ಅದರಲ್ಲಿ ಲೈನೇಜ್ಗಳು ಬರ್ತವೆ. ಹೆಂಗಂದ್ರೆ ಇದ್ರ ಅಪ್ಪ ಅಮ್ಮ ಯಾವುದು, ಇದ್ರ ಅಜ್ಜ ಅಜ್ಜಿ ಯಾವುದು, ಅಂದರೆ ಈ ಡಾಗ್ದು ಪಪ್ಪಿ ಇರ್ಬೋದು ಅಥವಾ ದೊಡ್ಡ ಡಾಗ್ದು ಅದ್ರದ್ದು ಫ್ಯಾಮಿಲಿ ಯಾವುದು, ಈ ಫ್ಯಾಮಿಲಿ ಯಾವುದು, ಅದೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಇದಕ್ಕೆ KCI ಪೇಪರು ಅಂತ ಇರುತ್ತೆ. ಪ್ರತಿಯೊಬ್ಬರು ಡಾಗ್ ತೊಗೊಳ್ಳುವಾಗ ನೋಡಿ ವಿತ್ KCI ವಿತೌಟ್ KCI ಅಂತ ಕೇಳ್ತಿರ್ತಾರೆ. ವಿತ್ KCI ಅಂದರೆ ನಮ್ಮ ಮುಂದೆ ನಾವು ಅದ್ರ ಜನ್ರೇಷನ್ ಕಂಟಿನ್ಯೂ ಆಗ್ತಾಯಿದ್ರೆ ಅದ್ರ ಬ್ಲಡ್ ಲೈನು ಅದೆಲ್ಲ ಅಪ್ಪ ಮಗ ಮೊಮ್ಮಕ್ಕಳು ಈ ಥರ ಕಂಟಿನ್ಯೂ ಆಗ್ತಾ ಬರುತ್ತೆ ಸ್ನೇಹಿತರೆ. ಕೆಲವೊಬ್ಬರು ವಿತ್ ಪೇಪರು ತೊಗೊತಾರೆ, ವಿತೌಟ್ ಪೇಪರ್ನ ತೊಗೊತಾರೆ. ಬಟ್ ಆಲ್ಮೋಸ್ಟ್ ಜನ ವಿತ್ ಪೇಪರು, ಕೆಲವೊಬ್ಬರು ತೊಗೊತಾರೆ ಬ್ರೀಡಿಂಗ್ ಅಂತ ಪರ್ಪಸ್ಸು ಅಥವಾ ಬ್ಲಡ್ ಲೈನ್ ಪರ್ಪಸ್ಸು, ಅದೆಲ್ಲ ಇದ್ದಾಗ ವಿತ್ KCIನ ಆಲ್ಮೋಸ್ಟ್ ತೊಗೊಳ್ಳೋದು ಸ್ನೇಹಿತರೆ. ಅದಕ್ಕಾಗಿ ಈ KCI ಪೇಪರ್ ಬಗ್ಗೆ ಭಾಳ ಜನಕ್ಕೆ ಮಾಹಿತಿ ಇರಲಿಲ್ಲ. ಇದು ಯಾರು KCI ಪೇಪರ್ ಯಾರ ಹತ್ರನೂ ಇಲ್ಲ ಅಂತಂದ್ರೆ ಅದು ಒಳ್ಳೆ ಕ್ವಾಲಿಟಿ ಡಾಗ್ ಆಗಿರೋದು ಅಪ್ಲೈ ಮಾಡ್ಬೋದು. ಅಥವಾ ನೀವು ಎಲ್ಲಿ ತಂದಿರ್ತೀರ ಅವ್ರದ್ದು ಕೇಳಿದರೆ ಆ ಗುಡ್ ಲೈನೇಜ್ ಇದ್ದರೆ ಅವ್ರು ಕೊಡ್ತಾರೆ, ಕೊಡಲೇಬೇಕು ಸ್ನೇಹಿತರೆ. ಒಂದೊಂದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ದೊಡ್ಡಕ್ಕಾದ್ಮೇಲೂ 3 ವರ್ಷ ಆದಮೇಲೆ ಮಾಡ್ಬೋದು. ಒಳ್ಳೆ ಲೈನೇಜ್ ಫೀಮೇಲ್ ಅಥವಾ ಡಾಗ್ ಇತ್ತು ಅಂದರೆ ನೀವು ಅದು ಕೂಡ ಮಾಡ್ಬೋದು. KCI ಪೇಪರನ್ನು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಅದಕ್ಕಾಗಿ KCI ಪೇಪರ್ ಅಂದ್ರೆ ಏನು ಅಂತ ನಾವು ವಿಡಿಯೋ ಮಾಡಿದ ಸ್ನೇಹಿತರೆ. ಚೆನ್ನಾಗಾಯಿತು ಅಂದರೆ ಏನಾದ್ರು ನಿಮಗೆ ಮತ್ತೇನಾದ್ರು ಡೌಟು ಅದೆಲ್ಲ ಐತನ ಕಮೆಂಟ್ ಮಾಡಿ. ಏನಾರ ವಿಷಯ ಬೇಕಂದ್ರೂ ನೀವು ಹೇಳಿ, ನಾನು ಒಂದೊಂದು ವಿಷಯ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಷ್ಟೇ ಇವತ್ತಿನ ವಿಷಯ. ಥ್ಯಾಂಕ್ ಯು ಸೊ ಮಚ್.